ನನ್ನ ಗಾಡಿಲೇ, ನನ್ನ ಗಾಡಿ. ತಪ್ಪಾಯ್ತು, ಇದು ನಿಮ್ಮ ಗಾಡಿನೇ ನೋಡ್ರಿ. ಈ ಗಾಡಿ ನೀವು ಇಂಜಿನ್ ಸೀಜ್ ಆಗೋರಿಗೂ ಹೊಡ್ಕಂತ ನೋಡ್ರಿ. ನಾವು ಹೊಸ ಗಾಡಿ ನೋಡ್ಕೊಂಡು ಹೋಗ್ತೀವಿ. ಅಲ್ಲಲ್ಲ ನಿತ್ಕೊಳ್ರಿ. ನಾನ್ ಗಾಡಿ ಓಡಿಸ್ತೀನಿ ನೀನು ಮುಂದಕ್ಕೆ ನಡಿ, ನಾನು ಮುಂದಕ್ಕೆ ನಡಿ. ಮುಂದಕ್ಕೆ ತಪ್ಪಾತು ಅಂತ ಬೇರೆ ಕೇಳ್ತಿರಲ್ಲ, ಏನ್ ತಪ್ಪಾತು ಅಂತ ಯಾಕೆ ಕೇಳಕತ್ತೀರಿ? ಅವನು ಜಗಳ ಆಡಕತ್ತಿದ್ದು ಗಾಡಿ ವಿಷಯದಾಗ. ಅವನಿಗೆ ಹೊಡ್ಯಾಕ್ ಬರಂಗಿಲ್ಲ, ನಾನೇ ಹೊಡಿತೀನಿ ಅಂದಾಗ ಸಿಟ್ ಮಾಡಕತ್ತಿದ್ದ, ಅದಕ್ಕೆ ಹೇಳಕತ್ತಾನವ. ಹೌದಾ? ಹೌದ್ರಿ, ಒಂದು ಹೊಸ ಗಾಡಿ ಬಂತ ತಕೊಂಡು ನಾನು ಒಂದ್ಸಲ ಟ್ರೈ ಮಾಡಿ ನೋಡುವ ಅಂತ ಮಾಡಿದೆ. ಆಮೇಲೆ ಗೊತ್ತಾಗಿತ್ತು ಇದು ಹೊಡೆದು ಬಿಟ್ಟಾಗಿರೋ ಗಾಡಿ. ಅಲ್ರಿ ಶೆಟ್ರ, ಮನೆಗೆ ಹೊಸ ಲೈನ್ ಗಾಡಿ ತಂದಿದ್ದೀರಾ, ಅದನ್ನೇ ಸರಿಯಾಗಿ ನಡ್ಸಕ್ಕೂ ಬರಲ್ಲ, ಓಡ್ಸಕ್ಕೂ ಬರಲ್ಲ, ಅದಕ್ಕೆ ಬೇರೆ ಮತ್ತಿದ್ ಬೇರೆ ನೀ ತಲೆ ಬಿಸಿ ಮಾಡ್ಕೊಂಡು ಬೇಡ. 10 ವರ್ಷ ಸರ್ವಿಸ್ ಐತಿ ನನ್ಗ ಗಾಡಿ ಹೊಡಿಯೋದ್ರಲ್ಲಿ. ನೀವು ಸುಮ್ಮ ಮುಚ್ಕೊಂಡಿರ ಅಷ್ಟೇ. ಹಿಂಗ್ ಗಾಡಿ ಹೊಡೆದು ನಮ್ಗೆ ಈ ತರ ಆಗಿರೋದು. ನೀವು ಇನ್ನು ಐತಿ ನನಗ ಗಾಡಿನ ಇನ್ನೂ ಐತಿ ತಾಕತ್ತು ಬಿಡ್ರಿ. ಹಂಗಾರೆ ನಮ್ಮ ಸೆಟ್ರದಾಗ ನಿಮ್ಗೆ ಗೊತ್ತಿಲ್ಲ, ಊರಲ್ಲಿ ಇರೋದೆಲ್ಲ ಗಾಡಿ ಅವಂದೇ ತಕೊಂಡು ಓಡ್ದು ಹೊಸ ಗಾಡಿ ಬಂದದಂತ ಓಡಕ್ ಹೋಗಿದ್ದ. ಗೊತ್ತಾಗಿತ್ತು ಅದು ಅವಂದೇ ಗಾಡಿ ಅಂತ. ಟ್ರೈ ಮಾಡುವಂತ ಹೋಗಿದ್ದೆ, ಅವನ್ ಗಾಡಿ ಅಂತ ನಾನು ಸೀದಾ ಶೆಟ್ರೆ, ನಿಮಗೆ ನ್ಯಾಯವಾಗಿ ಗಾಡಿ ಹೊಡ್ಯಕ್ ಬರಲ್ಲ, ಹೊಸ ಗೇರು ಹಾಕಕ್ ಬರಲ್ಲ, ಎಲ್ಲಿ ನೋಡಿದ್ರು ಅಲ್ಲೇ ಬೀಳಿಸ್ತೀರಾ. ಸುಮ್ಮನೆ ನಮ್ಮ ರಾಜನ್ ಮಾಮ ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಅವ್ರ ಕೈಲೇ ಕೊಟ್ಟು. ನನ್ನ ಫುಲ್ ಸರ್ವಿಸ್ ಐತಿ ಅಂತ ಹೇಳಿದ್ನ ಇಲ್ಲ ನನ್ಗ. ಈಗ ಹೊಸ್ತಾಗ್ ಬಂದಿರೋನು, ಅವನಿಗೆ ಡ್ರೈವಿಂಗ್ ಸರಿ ಬರಂಗಿಲ್ಲ. ನಾನು ಓಡ್ಸೋದೈತಿ ಅಂದ್ರ ಯಾರ ಕ್ಲಚ್ ಗ್ಯಾರು ಒತ್ತದ್ರ ಸಾಕು, ಹಂಗ ಓಡ್ತಾ ಇರ್ತೈತಿ ನೋಡು. ಮತ್ತೆ ಗಾಡಿ ಈ ಗಾಡಿಗೆ ಯಾರೂ ನೀವೇ ಹಾಕಿ, ವಾಯ್ಲು ನೀವೇ ಹಾಕಿ, ಇಂಜನ್ನು ನೀವೇ ಸರಿಸಿ. ಈ ಗಾಡಿ ಬೇಡಪ್ಪ, ನಮ್ದು ಬಂದೈತಿ, ನಾವು ಓಡ್ತೀವಿ. ನಾವೇ ಓಡಿಸೋದು ಮಗನ. ರಾಜನ ಈಗ ಹೊಂಟಾನ, ನಮಗೂ ಚಳಿ ಆಗಕತ್ತೈತಿ. ಅವಾಗ್ಲೇ ಹೇಳಿದ್ನಲ್ಲ, ಮನ್ಯಾಗ ಹೋದ್ರ ಒಂದ್ ನಮ್ನಿ ಬೇರೆ ನಮ್ನಿ ಆಗ್ತೈತಿ, ಒಂಥರ ಆಗ್ತೈತಿ. ಬೇರೆ ಲುಂಗಿ ಬೇರೆ ಕಳ್ಸಕತ್ತೈತಿ. ನಿಮಗೆ ಏನು ಬೇಡ ಮತ್ತ ನಿಮಗೆ ಏನ್ ನಮ್ನೆ ಆಗ್ತೈತ್ರಿ?